ಅದನ್ನು ಪ್ರೀತಿಯಿಂದ ಯೇಸು ಎಂದು ನೀವು ಕರೆಯುವಾಗ ಇದೇ ಸಮಯದಲ್ಲಿ ಆ ನಾಮದ ಮಹತ್ವದಿಂದ ಇದೇ ಕ್ಷಣದಲ್ಲಿ ನಿಮ್ಮ ಜೀವಿತಗಳಲ್ಲಿ ಬದಲಾವಣೆ ಆಗ್ತದೆ. ಹಾಲೆಲೂಯಾ. ಯೆಸ್ ಲಾರ್ಡ್. ಎಷ್ಟು ಜನ ಅದನ್ನು ನಂಬ್ತೀರಾ? ಎಷ್ಟು ಜನ ಆತನ ಹೆಸರಿನಲ್ಲಿ ಬಲ ಇದೆ ಅಂತ ನಂಬ್ತೀರಾ? ಆ ಬಲದಿಂದ ಇದೇ ಸಮಯದಲ್ಲಿ ನಮ್ಮ ಜೀವಿತಗಳಲ್ಲಿ ಒಂದು ಉದ್ಧಾರ ನಾವು ಕಾಣಬೇಕು. ರಕ್ಷಣೆ ಇರುವುದು ಆ ಒಂದೇ ನಾಮದಿಂದ. ಅದು ಯಾವ ನಾಮ? ಅದು ಯೇಸು ಎಂಬ ನಾಮ. ಹಾಲೆಲೂಯಾ. ಯೆಸ್ ಲಾರ್ಡ್. ಯೆಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಆತನನ್ನು ಕರೆಯೋಣ. ಹಾಲೆಲೂಯಾ. ಯೆಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಯೇಸು ನನ್ನೇಸು ಎಲ್ಲ ಕಟ್ಟುವುದು ಆವರಿಸು ನೆಂಚಿದ್ದವ ನನ್ನಲ್ಲಿ ನೆರವೇರಿಸು. ಯೇಸು ನನ್ನೇಸು ಆವರಿಸು ನೆಂಚಿದ್ದವ ನನ್ನಲ್ಲಿ ನೆರವೇರಿಸು. ನನ್ನ ಪ್ರಾಣಕ್ಕೆ ಒಡೆಯನೆ ಗೆಲುವಿನ ಹಾದಿಗೆ ಗೆಳೆಯನೆ ಅದಕ್ಕಿದು ಸ್ತೋತ್ರದ ಪ್ರತಿಧ್ವನಿ. ಓ ಹಾಲೆಲೂಯಾ. ಓ ಹಾಲೆಲೂಯಾ. ಓ ಹಾಲೆಲೂಯಾ. ಆಮೆನ್. ಓ ಹಾಲೆಲೂಯಾ. ಓ ಹಾಲೆಲೂಯಾ. ಓ ಹಾಲೆಲೂಯಾ. ಆಮೆನ್. ಸ್ತುತಿಗೆ ಯೋಗ್ಯನು ಶುದ್ಧ ನನ್ನ ಕರ್ತನು. ನನ್ನ ಎಲ್ಲ ಪಾಪಗಳ ಶುದ್ಧಿಸಿದನು. ಸ್ತುತಿಗೆ ಯೋಗ್ಯನು ಶುದ್ಧ ನನ್ನ ಕರ್ತನು. ನನ್ನ ಎಲ್ಲ ಪಾಪಗಳ ಶುದ್ಧಿಸಿದನು. ಯೇಸು ನನ್ನೇಸು ಆವರಿಸು. ಹೌದು ಸ್ವಾಮಿ, ನಮ್ಮನ್ನು ಆವರಿಸಿದರ್ತನೆ. ನೆಂಚಿದ್ದವ ನನ್ನಲ್ಲಿ ನೆರವೇರಿಸು. ಕ್ಷಣವೂ ಮೀಸಲನುವೆ ನನ್ನ ನಗುವಾಗಿ ಬಯಸುವೆ. ನಿನ್ನ ಈ ಘನತೆಗೆ ಬೇರೆ ಸಾಟಿ ಇಲ್ಲವೇ. ಕ್ಷಣವೂ ಮೀಸಲನುವೆ ನನ್ನ ನಗುವಾಗಿ ಬಯಸುವೆ. ನಿನ್ನ ಈ ಘನತೆಗೆ ಬೇರೆ ಸಾಟಿ ಇಲ್ಲವೇ. ಯೇಸು ನನ್ನ
ಪ್ರಾರ್ಥನೆ ಅಲ್ಲ ಸ್ವಾಮಿ, ನಮ್ಮ ಮನದ ಇಂಗಿತ ಕರ್ತನೆ, ನಿನ್ನ ಚಿತ್ತ ಮಾತ್ರ ನಮ್ಮ ಜೀವಿತದಲ್ಲಿ ನೆರವೇರಬೇಕು ಕರ್ತನೆ. ಅಪ್ಪ ಸ್ವಾಮಿ, ಇದು ಹಾಡಲ್ಲ ಕರ್ತನೆ, ನಮ್ಮ ಹೃದಯವನ್ನು ತೆರೆದ ಸ್ವಾಮಿ ನಾವು ಕೇಳ್ತಾ ಇದ್ದೇವೆ ಕರ್ತನೆ. ಅಪ್ಪ ಸ್ವಾಮಿ, ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕರ್ತನೆ ನಿನ್ನ ಚಿತ್ತ ಮಾತ್ರ ನೆರವೇರಬೇಕು ಕರ್ತನೆ. ನೀನು ಯಾವಾಗಲೂ ನಮ್ಮನ್ನು ಆವರಿಸಿ ಇರಬೇಕು ಕರ್ತನೆ. ಅಪ್ಪ ಸ್ವಾಮಿ, ನಿನ್ನಿಂದ ಸ್ವಾಮಿ ನಾವು ದೂರ ಯಾವತ್ತೂ ಆಗಬಾರದು ಕರ್ತನೆ. ಪ್ರತಿ ಕ್ಷಣವೂ ಸ್ವಾಮಿ ನಿನ್ನ ಒಂದು ಕವರಿಂಗ್ ಅಲ್ಲಿ ಸ್ವಾಮಿ, ನೀನು ಆವರಿಸಿದಂತ ಒಂದು ಸಂಗತಿಗಳಲ್ಲೇ ಸ್ವಾಮಿ ನಾವು ಯಾವಾಗಲೂ ಇರುವಂತೆ ಸ್ವಾಮಿ ನಮ್ಮನ್ನು ಆಶೀರ್ವದಿಸಿ ಕರ್ತನೆ. ಅಪ್ಪ ಸ್ವಾಮಿ, ನಿನ್ನ ನಾಮದ ಮಹತ್ವ ಕರ್ತನೆ. ನಮ್ಮ ಎಲ್ಲ ಕಷ್ಟದ ಸಂಗತಿಗಳಲ್ಲಿ ಸ್ವಾಮಿ ಒಂದು ಕ್ಷಣ ನಿನ್ನನ್ನು ನೆನಪು ಮಾಡಿಕೊಂಡು ನಿನ್ನ ಹೆಸರನ್ನು ಸ್ವಾಮಿ ನಾವು ಬಲವಾಗಿ ನಂಬಿಕೆಯಿಂದ ಯೇಸು ಎಂದು ಹೇಳುವಾಗಲೇ ಸ್ವಾಮಿ ಅದೇ ಕ್ಷಣದಲ್ಲಿ ನಾವು ಬಿಡುಗಡೆಗಳನ್ನು ಅದ್ಭುತಗಳನ್ನು ಕಾಣ್ತೇವೆ ಕರ್ತನೆ. ಆ ನಂಬಿಕೆ ಇರುವಂತವರು ಎಲ್ಲರೂ ಒಂದು ಸಲ ಯೇಸು ಗಟ್ಟಿಯಾಗಿ ಹಾಲೆಲೂಯ, ಇನ್ನೊಂದು ಬಾರಿ ಹಾಲೆಲೂಯ, ಇನ್ನೊಂದು ಬಾರಿ ಹಾಲೆಲೂಯವನ್ನು ಹೇಳೋಣ. ಹಾಲೆಲೂಯ, ಓ ಹಾಲೆಲೂಯ, ಓ ಹಾಲೆಲೂಯ, ಓ ಹಾಲೆಲೂಯ, ಆಮೆನ್. ಓ ಹಾಲೆಲೂಯ, ಓ ಹಾಲೆಲೂಯ, ಓ ಆಮೆನ್. ಯೇಸು ನನ್ನೇಸು ಆವರಿಸು, ನಿಶ್ಚಿತವ ನನ್ನಲ್ಲಿ ನೆರವೇರಿಸು. Yes, Lord. Thank you, Lord. Thank you, Jesus. Hallelujah, ಸ್ವಾಮಿ. ಅಪ್ಪ, ಈ ಆರಾಧನೆಯನ್ನು ಆಶೀರ್ವದಿಸಿ ಕರ್ತನೆ, ನಿನಗೆ ಮಾತ್ರ ಮಹಿಮೆ ಸಲ್ಲಬೇಕು ಕರ್ತನೆ. Yes, Lord. Thank you, Lord. Thank you, Jesus. Yes, Lord. Hallelujah. Hallelujah. ಎಷ್ಟು ಜನಕ್ಕೆ ಈ ಸಾಂಗ್ ಇಷ್ಟ ಆಯ್ತು? ಎಲ್ಲಾದ್ರೂ ಕೇಳಿದ್ರೆ ಈ ಸಾಂಗ್ ನ ಮುಂಚೆ? ಎಲ್ಲೂ ಕೇಳಿಲ್ಲ ಮೋಸ್ಟ್ಲಿ, ಯಾಕೆಂದ್ರೆ ಈ ಸಾಂಗ್ ನಾನೇ ಕಂಪೋಸ್ ಮಾಡಿದ್ದೆ. Hallelujah. Yes, thank you Lord, thank you Jesus. ಆತನ ಒಂದು ಕವರಿಂಗಿಗೋಸ್ಕರ ನಾನು ಪ್ರಾರ್ಥನೆ ಮಾಡುವಾಗ ಆ ಸಮಯದಲ್ಲೇ ದೇವರು ಕೊಟ್ಟಂತ ಒಂದು ಸಾಂಗ್ ಇದು. ಈ ಸಾಂಗ್ ಬಂದ ಮೇಲೆ ಎಷ್ಟೋ ಬಿಡುಗಡೆಗಳನ್ನ ನನ್ನ ಜೀವಿತದಲ್ಲಿ ನಾನು ಕಂಡೆ. ಅದೇ ರೀತಿಯಲ್ಲಿ ನಿಮ್ಮ ಜೀವಿತಗಳಲ್ಲೂ ಈ ದಿನದಿಂದ ಮುಂದೆ ಪ್ರತಿಯೊಂದು ಕ್ಷಣದಲ್ಲೂ ಸ್ವಾಮಿ ಯಾವಾಗಲೂ ನಿಮ್ಮನ್ನು ಆವರಿಸಿಕೊಂಡೇ ಇರಲಿ, ನಿಮ್ಮನ್ನು ಪ್ರತಿ ಕ್ಷಣದಲ್ಲೂ ಇದೇ ರೀತಿ ಬಲಪಡಿಸಲಿ. ಆತನ ನಾಮದ ಮಹತ್ವ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಇರುವಂತೆ ನಾನು ಕೇಳ್ಕೊಳ್ತೀನಿ. ಅದೇ ರೀತಿಯಲ್ಲಿ ಇನ್ನೊಂದು ಹಾಡನ್ನ ಹಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಸಂತೋಷವಾಗಿದ್ದೀರಾ? ಒಂದು ಜೋಶ್ ಆಗಿರುವಂತ ಒಂದು ಸಾಂಗ್ ಹಾಡೋಣ. ಹಾಲೆಲೂಯ. ನಿನ್ನೆ ಪಾಸ್ಟರ್ ಹೇಳಿದ್ರು ಯೇಸುವ ಮೀನಿಂಗ್ ಅಲ್ಲಿ ಎಸ್ ಅಂತ ಇದೆ ಅಂತ. ಅದೇ ಸಮಯದಲ್ಲಿ ನನಗೆ ದೇವರು ಒಂದು ರಿವೀಲ್ ಮಾಡಿದ್ದೇನು ಅಂತಂದ್ರೆ, ಎಸ್ ಜೊತೆಗೆ ಹೂವ ಅಂತಲೂ ಇದೆ ಅಲ್ಲ. ಹಿಂದಿಲಿ ಹೂವ ಅಂದ್ರೇನು? ನೆರವೇರಿದೆ ಅಂತ. ಹಾಲೆಲೂಯ. ನೀವು ಕೇಳಿಕೊಳ್ಳುವಂಥದ್ದು ಅಥವಾ ನಿಮ್ಮ ಜೀವಿತದಲ್ಲಿ ಬರ್ಬೇಕಾಗಿರೋದನ್ನ ನೀವು ಪ್ರಾರ್ಥನೆ ಮಾಡಿ ನೀವು ಯೇಸು ಎಸ್ ಅಂದಿಲ್ಲ ಅಂದ್ರೂ ಕೂಡ ದೇವರು ಕೊಡ್ಲೇಬೇಕು ಅಂತ ಡಿಸೈಡ್ ಆದ್ರೆ ಅದೇನಾಗುತ್ತೆ? ಆಗ ಹೋಗ್ಬಿಡತ್ತೆ. ಹಾಲೆಲೂಯ. ಎಸ್, ಸಂತೋಷದಿಂದ ಆ ಹಾಡೇ ನಿಮ್ಮನ್ನ ಡ್ಯಾನ್ಸ್ ಮಾಡಿಸುತ್ತೆ. ಹಾಲೆಲೂಯ.
ಫಸ್ಟ್ ಈ ಸಾಂಗ್ ಹಾಡೋದಕ್ಕೆ ಮುಂಚೆ ಒಂದು ಡಲ್ನೆಸ್ ಇತ್ತು, ಹಾಡದ್ಮೇಲೆ ಒಂದು ಖುಷಿ ಕಾಣ್ತದೆ. ಇಷ್ಟ ಆಯ್ತಾ ಸಾಂಗ್? ಇದನ್ನು ಎಲ್ಲೋ ಕೇಳಿಲ್ಲ ನೀವು, ಇದು ನಾನೇ ಕಂಪೋಸ್ ಮಾಡಿದ್ದು. ಹಾಲೆಲೂಯಾ. ಪ್ರೇಯರ್ ಮಾಡ್ಕೊಳ್ಳಿ. ಈ ಸಾಂಗ್ ಡಿಸೆಂಬರ್ ಅಷ್ಟೊತ್ತಿಗೆ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಮಾಸ್ಟರ್. ಇವತ್ತು ಈ ಸಮಯದಲ್ಲಿ ಬೆಳಗ್ಗೆ ಆರಾಧನೆ ಮಾಡುವಾಗ ದೇವರು ಒಂದು ವಿಷಯಗಳನ್ನ ಯಾವ ರೀತಿ ಜ್ಞಾಪಕ ಮಾಡಿಕೊಟ್ರು ಅಂತಂದ್ರೆ, 2 ಅರಸು 6ನೇ ಅಧ್ಯಾಯ, 2 ಅರಸುಗಳು 6ನೇ ಅಧ್ಯಾಯ, ಅದರಲ್ಲಿ ಒಂದು ಸ್ಟೋರಿ ಬರುತ್ತೆ. ಅರಾಮ್ಯರು ಇಸ್ರಾಯೇಲರನ್ನ ಸೋಲ್ಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ನಾನೇ ಹೇಳ್ಬಿಡ್ತೀನಿ, ಅರಾಮ್ಯರು ಇಸ್ರಾಯೇಲರನ್ನ ಸೋಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಎಲ್ಲಾ ತರದಲ್ಲೂ ಪ್ರಯತ್ನ ಪಡುವಾಗ ಪ್ರತಿ ಸಲನೂ ಅವರ ಎಫರ್ಟ್ಗಳು
ವೇಸ್ಟ್ ಆಗ್ತಾ ಇರೋದು ಎಫರ್ಟ್ಗಳು. ಸೊ ಅವಾಗ ಅಲ್ಲಿ ಅರಾಮ್ಯರ ಅರಸ ಕೇಳಿದಾಗ ಏನ್ ಹೇಳ್ತಾನೆ ಅಂತಂದ್ರೆ, 11ನೇ ವಾಕ್ಯದಲ್ಲಿದೆ, ನಮ್ಮವರಲ್ಲಿ ಇಸ್ರಾಯೇಲರ ಅರಸನ ಪಕ್ಷದವರು ಯಾರು? ಅಂದ್ರೆ ಒಂದು ಥಾಟ್ ಏನ್ ಬಂತು ಅಂತಂದ್ರೆ, ನಾವು ಪ್ರತಿ ಸಲ ಸೋಲ್ತಾ ಇದೀವಿ ಅಂತಂದ್ರೆ ನಮ್ಮ ಪಕ್ಷದವರೇ, ಅಂದ್ರೆ ನಮ್ಮ ಸಂಸ್ಥಾನ, ನಮ್ಮ ಏನು ರಾಜ್ಯದವ್ರು ಇದಾರೆ ಆ ತರದವ್ರು ಯಾರಾದ್ರೂ ಅವ್ರ ಕಡೆ ಇದ್ದಾರ? ಸೊ ಅದರಿಂದ ನಮಗೆ ಸೋಲ್ಗಳು ಕಾಣ್ತಾ ಇದೆಯಾ ಅಂತ ಕೇಳ್ತಾನೆ. ಆ ಸಮಯದಲ್ಲಿ ಅವಾಗ ಏನ್ ಉತ್ತರ ಕೊಡ್ತಾರೆ ಅಂತಂದ್ರೆ, ಅವನು ಅವರ ಸೇವಕ, ನನ್ನ ಒಡೆಯರಾದ ಅರಸೆ, ಇಸ್ರಾಯೇಲರಲ್ಲಿ ಎಲೀಷನ್ ಎಂಬೊಬ್ಬ ಪ್ರವಾದಿ ಇರುತ್ತಾನೆ. ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನು ಇಸ್ರಾಯೇಲರ ಅರಸನಿಗೆ ತಿಳಿಸುತ್ತಾನೆ. ಸೊ ಪ್ರವಾದಿಯ ಯಾವ ರೀತಿಯಲ್ಲಿ ಪವರ್ಫುಲ್ ಇದ್ದಾನೆ ಅನ್ನೋ ಈ ವಾಕ್ಯ ಕೇಳ್ಕೊಳ್ಳಿ. ನಮ್ಮ ಒಂದು ಸಭೆಗೆ ನಮಗೋಸ್ಕರ ದೇವರು ಕೊಟ್ಟಿರುವಂತ ಒಬ್ಬ ಪ್ರವಾದಿ ಯಾವ ರೀತಿಯಲ್ಲಿ ಇರ್ಬೋದು. ಸೊ ನಮ್ಮ ಜೀವಿತಗಳಲ್ಲೂ ಅರಾಮ್ಯರು ಯಾವ ರೀತಿಯಲ್ಲಿ ಬರ್ಬೋದು, ಅರಾಮ್ಯರು ಯಾವ ರೀತಿಯಲ್ಲಿ ಸೋಲು ಉಂಟಾ ಇದಾರೆ ಅಂತಂದ್ರೆ, ಯಾಕೆಂತಂದ್ರೆ ನಮ್ಮ ಸಂಗಡ ಯಾರಿದ್ದಾರೆ? ಒಬ್ಬ ಪ್ರವಾದಿ ಇದ್ದಾನೆ. ಆ ಪ್ರವಾದಿ ನಾವು ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನು ಯಾವ ರೀತಿಯಲ್ಲಿ ಇಸ್ರಾಯೇಲರನ್ನು ಸೇವ್ ಮಾಡ್ತಾ ಇದ್ದಾನೆ, ಅದೇ ರೀತಿಯಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡಿ ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮ್ಮನ್ನು ನಡೆಸುವಾಗ, ಆ ಸ್ಟೋರಿಲಿ ಲಾಸ್ಟಿಗೆ ಒಂದು ಸಂಗತಿ ಬರುತ್ತೆ. ಆ ಎಲೀಷನ ಹಿಡಿಬೇಕು ಅಂತ ಅವರ ಸೈನ್ಯದವರು ಹೋಗ್ತಾರೆ. ಎಲೀಷದವರ ಸೈನ್ಯ ಹೋಗುವಾಗಲೂ ಕೂಡ ಎಲೀಷನ ಒಬ್ಬ ಸೇವಕ ಹೋಗಿ ನೋಡಿದಾಗ ಬೆಳಗ್ಗೆ ಎದ್ದು ಹೊರಗೆ ಹೋದಾಗ 15ನೇ ವಾಕ್ಯದಲ್ಲಿ ಅವನು ಹೋಗಿ ಅವನ ಕಂಪ್ಲೀಟ್ ಭಯ ಯಾವ ರೀತಿ ಇತ್ತು ಅಂತಂದ್ರೆ, ಅವನಿಗೆ ಎಲೀಷನ ಸೇವಕನಿಗೆ, ದೇವರ ಮನುಷ್ಯನ ಸೇವಕನು ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವ ಸಹಿತವಾದ ಮಹಾ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಅಂದನು. ಎಲೀಷನ ಸೇವಕ ಎಲೀಷನ ಜೊತೆಗೆ ಇದ್ರೂ ಕೂಡ ಅವನು ಯಾವ ರೀತಿಯಲ್ಲಿ ಭಯಭೀತನಾದ ಅಂತಂದ್ರೆ, ಆ ಸೈನ್ಯನ ನೋಡಿ, ರಥಾಶ್ವವಾದ ಸೈನ್ಯ ಬಂದಿದೆ ನಮ್ಮನ್ನ ಸಾಯಿಸ್ಲಿಕ್ಕೆ, ಇನ್ನು ನಮಗೆ ಉಳಿಗಾಲ ಇಲ್ಲ ಅಂತ ಅನ್ನುವಾಗ ಎಲೀಷ ಒಂದೇ ಮಾತಾಡ್ತಾನೆ, ದೇವರ ಈ ಸೇವಕನ ಕಣ್ಣುಗಳನ್ನ ತೆರೆ ಅಂತಾನೆ. ಆ ಕಣ್ಣುಗಳನ್ನ ತೆರೆದಾಗ ಅವನು ನೋಡಿದಾಗ ಏನ್ ಕಾಣುತ್ತೆ ಅಂತಂದ್ರೆ, ಎಲೀಷನ ರಕ್ಷಣೆಗಾಗಿ ಆ ಗುಡ್ಡದ ಸುತ್ತಲೂ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಸೊ ಅದೇ ರೀತಿಯಲ್ಲಿ ನಮ್ಮ ಕಣ್ಣುಗಳು ಈ ಸಮಯದಲ್ಲಿ ತೆರೆಯಲ್ಪಡ್ಲಿ, ಅದಕ್ಕೋಸ್ಕರ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ನಮ್ಮ ಜೀವಿತಗಳಲ್ಲೂ ರಥಾಶ್ವ ಸೈನ್ಯಗಳು ನಮ್ಮನ್ನು ಸಾಯಿಸ್ಲಿಕ್ಕೆ, ನಮ್ಮನ್ನು ಕುಗ್ಗಿಸ್ಲಿಕ್ಕೆ ಬರುವಾಗ ಎಲೀಷನಿಗೆ ಯಾವ ರೀತಿ ಪ್ರಾರ್ಥನೆ ಮಾಡೋದು, ಅದೇ ರೀತಿಯಲ್ಲಿ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಾಗ ನಮಗೆ ಕಾಣಿಸೋದೇನು ಅಂತಂದ್ರೆ, ಅದಕ್ಕಿಂತ ದೊಡ್ಡ ಸೈನ್ಯ, ಅದು ಅಗ್ನಿಮಯವಾಗಿದೆ, ದ ಚಾರಿಯಟ್ಸ್ ವಿತ್ ಫೈರ್. ಸೊ ಅಂತ ರಥಾಶ್ವಗಳು ನಮ್ಮ ಸುತ್ತಲೂ ನಮ್ಮ ಕಾವಲಿದ್ದಾರೆ. ಅದು ನಮಗೆ ಕಂಡಿಲ್ಲ, ಆದ್ರೆ ಇನ್ನು ಮೇಲೆ ನಮಗೆ ಕಾಣಿಸುತ್ತೆ. ಇನ್ನು ಇಲ್ಲಿಂದ ನಾವು ಹೊರಡುವಾಗ ನಮ್ಮ ಜೀವಿತಗಳಲ್ಲಿ ಆ ಬದಲಾವಣೆಗಳು ಕಂಡೇ ಕಾಣುತ್ತೆ, ಆ ಜಯಗಳು ನಮಗೆ ಕಂಡೇ ಕಾಣುತ್ತೆ. ಹಾಲೆಲೂಯಾ, ಹಾಲೆಲೂಯಾ. Thank you, Lord. Thank you, Jesus. Hallelujah. Thank you, Lord. Yes, Lord. Yes, Lord. Thank you, Master. Hallelujah. Thank you, Lord. Thank you, Jesus. Yes, Lord. Yes, Lord. Thank you, Lord. ಅಪ್ಪ ಸ್ವಾಮಿ, ನಮ್ಮ ದೇವರಾಗಿದೆ ಕರ್ತನೆ, ನೀನು ಯಾವ ರೀತಿಯಲ್ಲಿ ಸ್ವಾಮಿ ನಮ್ಮನ್ನು ಕಾಯ್ದು ಕಾಪಾಡ್ತಿ ಅಂತ ಸ್ವಾಮಿ ಅಪ್ಪ ಕರ್ತನೆ ಪ್ರಕಟಗೊಳಿಸಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. Thank you for this manifestation, oh Lord. Hallelujah. Yes, Lord. Yes, Lord. Thank you, Lord. Yes, Lord. ಹಾಲೆಲೂಯಾ. ಎಲ್ಲರೂ ಅನ್ಯ ಭಾಷೆಯಲ್ಲಿ ಒಂದು ನಿಮಿಷ ಆತನನ್ನು ಮಹಿಮೆಪಡಿಸೋಣ. ಹಾಲೆಲೂಯಾ. ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಆತನನ್ನು ಮಹಿಮೆಪಡಿಸೋಣ. ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಆ ಕಣ್ಣುಗಳು ತೆರೆಯಲ್ಪಡುವಾಗ ನಮ್ಮ ಸುತ್ತಲೂ ದೇವರಿಟ್ಟಿರುವಂತಹ ಒಂದು ಆರ್ಮಿ, ಒಂದು ಫೋರ್ಸ್, ಅದನ್ನ ನಾವು ಕಾಣಬೇಕು. ನಮಗೆ ಯಾವ ರೀತಿಯಲ್ಲಿ ದೇವರು ಜಯವನ್ನು ಕೊಡ್ಲಿಕ್ಕೆ ಹೊರಟಿದ್ದಾನೆ ಅನ್ನೋದನ್ನ ನಾವು ಕಾಣಬೇಕು, ನಾವು ಕುಗ್ಗಬಾರದು. ಹಾಲೆಲೂಯಾ. ಎಸ್ ಲಾರ್ಡ್, ಎಸ್ ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಲಾರ್ಡ್, ಥ್ಯಾಂಕ್ ಯು ಮಾಸ್ಟರ್. ಹಾಲೆಲೂಯಾ. Yes, Lord. Thank you. तू ही है मेरा खुदा, तू ही जीने की वजह, मुस्कान तू ही है मेरी, करता इबादत तेरी,
कर सका कोई तुझसा प्यार, अब तो तू ही मेरा सच्चा यार। न रोक सका मुझे तेरी ओर, बेशुमार तेरा प्यार मेरी ओर। तू चाहता तो भूल सकता था मुझे, पर तूने तो तेरी तरफ ही खींचा। तू चाहता तो छोड़ देता मुझे तड़पने, पर तूने तो अपना के दिए सपने। तू चाहता तो भूल सकता था मुझे, पर तूने तो तेरी तरफ ही खींचा। तू चाहता तो छोड़ देता मुझे तड़पने, पर तूने तो अपना के दिए सपने न कर सका कोई तुझसा प्यार। अब तो तू ही मेरा सच्चा यार। न रोक सका मुझे तेरी ओर, बेशुमार तेरा प्यार मेरी ओर। तू हासिल है जो भी तेरे लिए तरसे, ये साबित है हर वो जो भी तुझे परखे नामुमकिन है। तेरे नारे के मेरा जीना अधूरा हूँ, तेरे आशीष से मुझे भरना तू हासिल है। जो भी तेरे लिए तरसे ये साबित है हर वो जो भी तुझे परखे नामुमकिन है। तेरे नारे के मेरा जीना अधूरा हूँ, तेरे आशीष से मुझे भरना तू छू लिया, मुझे पा लिया। तेरी स्तुति प्रशंसा करूँगा, तू कल भी आज भी है और हमेशा के लिए रहेगा। तू ही है मेरा खुदा, तू ही जीने की वजह, मुस्कान तू ही है मेरी, करता इबादत तेरी। न कर सका कोई तुझसा प्यार, अब तो तू ही मेरा सच्चा यार। न रोक सका मुझे तेरी ओर, बेशुमार तेरा प्यार मेरी ओर। Thank you Lord, thank you Jesus so much sir. ಅಪ್ಪ ಸ್ವಾಮಿ ನಾವು ಈ ಸಮಯದಲ್ಲಿ ಹಾಡಿದಂತೆ ಕರ್ತನೆ, ಹಾಲೆಲೂಯಾ ಸ್ವಾಮಿ, ನೀನೇ ನಿಜವಾದ ಸ್ನೇಹಿತ ಕರ್ತನೆ. ಅಪ್ಪ ಸ್ವಾಮಿ, ನಿನ್ನ ರೀತಿಯಲ್ಲಿ ಯಾವ ರೀತಿಯಲ್ಲೂ ಯಾರು ಕೂಡ ಪ್ರೀತಿಸಲು ಸಾಧ್ಯವಿಲ್ಲ ಕರ್ತನೆ. ಅಪ್ಪ ಸ್ವಾಮಿ, ನೀನು ನಮ್ಮನ್ನು ಮರಿಬೋದಿತ್ತು ಕರ್ತನೆ, ಆದ್ರೆ ಸ್ವಾಮಿ ನೀನು ನಿನ್ನ ಕಡೆಗೆ ನಮ್ಮನ್ನು ಸೆಳೆದೆ ಕರ್ತನೆ. ಅಪ್ಪ ಸ್ವಾಮಿ, ನಾವು ಒದ್ದಾಡ್ಲಿಕ್ಕೆ ಕರ್ತನೆ ನೀನು ಬಿಟ್ಬಿಡಬಹುದಿತ್ತು ಕರ್ತನೆ, ಆದ್ರೆ ಸ್ವಾಮಿ ನೀನು ನಮ್ಮನ್ನು ನಿನ್ನವನಾಗಿ ಸ್ವಾಮಿ ನೀನು ಸ್ವೀಕರಿಸಿ ಅಪ್ಪಿಕೊಂಡೆ ಕರ್ತನೆ, ನೀನು ಮುತ್ತಿಟ್ಟೆ ಕರ್ತನೆ ಸ್ವಾಮಿ. ಅಪ್ಪ ಸ್ವಾಮಿ, ನಮ್ಮ
ಜೀವಿತಗಳಲ್ಲಿ ಕರ್ತನೆ ನಿನ್ನಿಂದ ದೂರ ಹೋಗುವಂತ ಎಷ್ಟೋ ಸಂಗತಿಗಳಲ್ಲಿ ಸ್ವಾಮಿ ನಾವು ಭಾಗಿಯಾಗಿದ್ದರು ಕರ್ತನೆ. ಇವನು ನನ್ನ ಮಗ, ಇವಳು ನನ್ನ ಮಗಳು ಅಪ್ಪ ಸ್ವಾಮಿ, ಅದೇ ರೀತಿಯಲ್ಲಿ ನೀನು ಆ ರೀತಿಯಲ್ಲಿ ನಮ್ಮನ್ನು ಕರೆದು ಕರ್ತನೆ ಅಪ್ಪ ಸ್ವಾಮಿ, ಎಷ್ಟೇ ನಾವು ದೂರ ಹೋದರೂ ಕರ್ತನೆ ನಿನ್ನ ಶಾಶ್ವತ ಪ್ರೇಮದಿಂದ ಯಾವಾಗಲೂ ನಮ್ಮನ್ನು ಸೆಳೆದಿದ್ದೇ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಸ್ವಾಮಿ. ಅಪ್ಪ, ಇದು ನಾವು ಮಾಡಿದಂತ ಆರಾಧನೆ ಸ್ವಾಮಿ, ಅದು ನಿನಗೆ ಮಾತ್ರ ಸಲ್ಲಲ್ಪಡಲಿ ಕರ್ತನೆ. ನಾವು ಉಚ್ಚರಿಸಿದಂತ ಪ್ರತಿಯೊಂದು ನುಡಿಗಳು, ಪ್ರತಿಯೊಂದು ಮಾತುಗಳು ಕರ್ತನೆ, ನಮ್ಮ ಎಲ್ಲ ಸ್ವರಗಳು ಕರ್ತನೆ ಅಪ್ಪ ಸ್ವಾಮಿ, ಅದು ನಿನ್ನ ಮಹಿಮೆಗಾಗಿ ಮಾತ್ರ ಕರ್ತನೆ ಅಪ್ಪ ಸ್ವಾಮಿ. ನೀನು ಪ್ರಸನ್ನನಾಗು ಕರ್ತನೆ. ಹಾಲೆಲೂಯ ಕರ್ತನೆ ಅಪ್ಪ ಸ್ವಾಮಿ. ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಸ್ವಾಮಿ ಇಂದಿನಿಂದ ಸ್ವಾಮಿ ನೀನು ಇಟ್ಟಿರುವಂತಹ ಬದಲಾವಣೆಗಳಾಗಿ ನನಗೆ ಸ್ತೋತ್ರ ಅಪ್ಪ ಸ್ವಾಮಿ. ಮುಂಬರುವ ದಿನಗಳಲ್ಲಿ ಅದು ಸಾಕ್ಷಿಯಾಗಿ ಮಾರ್ಪಟ್ಟು ಅನೇಕರ ಜೀವಿತಗಳಲ್ಲಿ ಆ ಬದಲಾವಣೆ ಮುಖಾಂತರ ಅವರ ಜೀವಿತಗಳು ನಾಶನದ ದಾರಿಯನ್ನು ತಪ್ಪಿ ನಿನ್ನ ಒಂದು ರಕ್ಷಣೆ ಮಾರ್ಗವನ್ನು ಕಂಡುಕೊಳ್ಳುವಂತೆ ಸ್ವಾಮಿ ನಮ್ಮನ್ನು ಕರ್ತನೆ ನೀನು ಉಪಯೋಗ ಮಾಡಕರ್ತನೆ. ನಮ್ಮನ್ನು ನೀನು ಆಶ್ವಸು, ನಮ್ಮನ್ನು ನೀನು ಮುಟ್ಟು ಕರ್ತನೆ. ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಅಪ್ಪ ಸ್ವಾಮಿ. ಎಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಈ ಆರಾಧನೆಯನ್ನು ಆಶ್ವಸಿದೆ ಕರ್ತನೆ. ಹಾಲೆಲೂಯ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತಗಳಲ್ಲಿ ಸ್ವಾಮಿ ಅಪ್ಪ ಸ್ವಾಮಿ ನಿನ್ನ ಇರುವಿಕೆಯನ್ನು ಸ್ವಾಮಿ ಮತ್ತೊಮ್ಮೆ ಪ್ರಚುರಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಹಾಲೆಲೂಯ ಕರ್ತನೆ. ಯಾವ ರೀತಿಯಲ್ಲಿ ಸ್ವಾಮಿ ಎಲೀಷನನ್ನು ಕಾದೆಯೋ ಅದೇ ರೀತಿಯಲ್ಲಿ ಸ್ವಾಮಿ ಇಲ್ಲಿ ನೆರೆದು ಬಂದಿರುವಂತಹ ಪ್ರತಿಯೊಬ್ಬರ ಸ್ವಾಮಿ ನೀನು ಕಾಯ್ದು ಕಾಪಾಡು ಸ್ವಾಮಿ. ಯಾವ ರೀತಿಯಲ್ಲಿ ಸ್ವಾಮಿ ಒಂದು ಅಗ್ನಿಮಯವಾದ ಒಂದು ರಥಾಶ್ವದ ಒಂದು ಸೈನ್ಯ ಎಲೀಷನನ್ನು ಕಾಯ್ದು ಕಾಪಾಡುತ್ತೋ ಅಪ್ಪ ಸ್ವಾಮಿ, ಅದೇ ರೀತಿಯಲ್ಲಿ ನಮ್ಮನ್ನು ಅದೇ ರೀತಿಯಲ್ಲಿ ನೀನು ಕಾಯ್ತಾ ಇದೆಯಾ ಕರ್ತನೆ. ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಕರ್ತನೆ. ನಮ್ಮ ಕಣ್ಣುಗಳು ಈ ಸಮಯದಲ್ಲಿ ತೆರೆಯಲ್ಪಡಬೇಕು ಕರ್ತನೆ. ನಾವು ಅದನ್ನು ಕಾಣುವವರಾಗಬೇಕು ಕರ್ತನೆ ಅಪ್ಪ ಸ್ವಾಮಿ. ಲೋಕ ಯಾವುದನ್ನು ತೋರಿಸುತ್ತೆ ಅದನ್ನು ನೋಡಿ ನಾವು ಭಯಭೀತರಾಗಿ ಹಿಂಜಾರದೆ ಸ್ವಾಮಿ ಅಪ್ಪ ಸ್ವಾಮಿ, ನಮ್ಮ ಕಣ್ಣುಗಳನ್ನು ತೆರೆ ಮಾಡುತ್ತರ್ತಾನೆ. ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡುತ್ತರ್ತಾನೆ. ನಿನ್ನ ಒಂದು ಶಕ್ತಿ, ನಿನ್ನ ನಾಮದ ಬಲ ಸ್ವಾಮಿ ನಮಗೆ ಅದು ಅರಿವಾಗಬೇಕಂತಾನೆ. ನಮ್ಮ ಸಮಸ್ಯೆಗಳ ಮೇಲೆ ನಾವು ಅದನ್ನು ಮಾತನಾಡ್ಬೇಕಂತಾನೆ. ಯಾವ ರೀತಿಯಲ್ಲಿ ಯೇಸುವ ಯಾವ ರೀತಿಯಲ್ಲಿ ಅದು ಎಸ್ ಆಗಿ ಸ್ಟಾರ್ಟ್ ಆಗುತ್ತೋ ಅದು ಹೂವಾಗಿ ಎಂಡ್ ಆಗುತ್ತೆ. ಹಾಲೆಲೂಯ. ಅದು ನೆರವೇರುವುದಕ್ಕಾಗಿ ನಿನಗೆ ಸ್ತೋತ್ರ. ಎಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ ಹಾಲೆಲೂಯ. ಪ್ರತಿಯೊಂದನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ ನಮ್ಮ ಜೀವನ ತಂದೆ. ಆಮೆನ್ ಆಮೆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ ಹಾಲೆಲೂಯ. ಎಸ್ ಲಾರ್ಡ್. ಈ ಲಾಸ್ಟ್ ಹಾಡಿದಂತ ಒಂದು ಹಿಂದಿ ಸಾಂಗ್ ಕೂಡ ನಾನೇ ಕಂಪೋಸ್ ಮಾಡಿದ್ದೆ. ಇವತ್ತು ಎಲ್ಲ ನಾನೇ ಯಾಕೆ ಹಾಡ್ದೆ ಅಂದ್ರೆ ನನ್ನ ಜೀವಿತದಲ್ಲಿ ಇದೊಂದು ಸಂತೋಷದ ದಿನ. ಯಾಕೆಂದ್ರೆ ಇಟ್ಸ್ ಮೈ ಬರ್ಡೇ. ಇಲ್ಲಿವರೆಗೂ ಯಾವತ್ತೂ ಕೂಡ ನಾನು ಆರಾಧನೆ ಮಾಡಬೇಕು, ನನ್ನ ಬರ್ಡೇ ಅನ್ನೋದು ಒಂದು ಆಸೆ ನಂದು ಪೆಂಡಿಂಗ್ ಇತ್ತು. ಈ ಸಂಬಂಧದಲ್ಲಿ ನನ್ನ ಬರ್ಡೇ ದಿವಸ ನಾನು ಆರಾಧನೆ ಮಾಡಿದೆ. ಸೊ ಅದಕ್ಕೆ ನಾನು ಪ್ರತಿಯೊಂದು ಸಾಂಗ್ ನನ್ನ ಮಹಿಮೆ ಅಂತಲ್ಲ, ದೇವರ ಮಹಿಮೆ. ಯಾಕೆಂದ್ರೆ ನಮ್ಮ ಜೀವಿತಗಳು, ನಮ್ಮ ಸ್ಟೋರಿಗಳು ನೀವು ಕೇಳ್ಬೇಕು ಅಂತಂದ್ರೆ ಅದು ಸಂಜೆ ತನಕ ಆಗ್ಬಿಡತ್ತೆ. ಒಂದು ಅನ್ಯ ಜನರ ಕಡೆಯಿಂದ ಬಂದು ನಾವು ದೇವರು ನಮಗೋಸ್ಕರ ಯಾವ ರೀತಿಯಲ್ಲಿ ನಿಲ್ಲಿಸಿ